ವರ್ಷದ ಹಿಂದೆ ರಜನಿಕಾಂತ್ ಹೊಸ ಪಕ್ಷ ಘೋಷಣೆ ಮಾಡಿದ್ದು ನೋಡಿ ತಮಿಳುನಾಡಿನಲ್ಲಿ ತಲೈವಾ ಪರ್ವ ಶುರುವಾಯಿತು. ಥೇಟ್ ಸಿನಿಮಾ ಸ್ಟೈಲ್ನಲ್ಲೇ ರಜನಿ ತಮಿಳುನಾಡಿನ ಅಧಿಕಾರದ ಚುಕ್ಕಾಣಿ ಹಿಡಿದು ಬಿಡ್ತಾರೆ ಅಂತ ಬಹಳ ಜನ ಅಂದ್ಕೊಂಡಿದ್ರು. ಬಟ್ ಲೋಕಕಣದಿಂದ ದೂರ ಉಳಿದಿರೋ ಸೂಪರ್ ಸ್ಟಾರ್ ಖಾದಿ ಬಿಟ್ಟು ಖಾಕಿ ಕದರ್ ತೋರ್ಸೋಕೆ ರೆಡಿ ಆಗ್ತಿದ್ದಾರೆ. ಏನಿದು ಹೊಸ ಸ್ಟೋರಿ ಅಂದ್ರ ನೀವೇ ನೋಡಿ. ಅಭಿಮಾನಿಗಳ ಆರಾಧ್ಯ ದೈವ, ಸ್ಟೈಲ್ ಐಕಾನ್, ಮಾಸ್ ಮಹಾರಾಜ, ಸೂಪರ್ ಸ್ಟಾರ್ ರಜನಿಕಾಂತ್. ಬೆಂಗಳೂರಲ್ಲಿ ಬಿಟಿಎಸ್ ಬಸ್ ಕಂಡಕ್ಟರ್ ಆಗಿದ್ದ ಶಿವಾಜಿರಾವ್ ಗಾಯಕ್ವಾಡ್ ಇಂಡಿಯನ್ ಸಿನಿ ಇಂಡಸ್ಟ್ರಿಯಲ್ಲಿ ಸೂಪರ್ ಸ್ಟಾರ್ ಆಗಿ ಪಟ್ಟಕ್ಕೇರಿದ್ದು ರೋಚಕ ಕತೆ. ಜಯಲಲಿತಾ ನಿಧನದ ನಂತರ ತಮಿಳುನಾಡಿನಲ್ಲಿ ರಾಜಕೀಯ ಅಸ್ಥಿರತೆ ಉಂಟಾಗಿದ್ದ ಸಂದರ್ಭದಲ್ಲೇ ಸ್ವಂತ ಪಕ್ಷ ಕಟ್ಟಿ ರಾಜಕಾರಣಕ್ಕೆ ಧುಮುಕುವ ಘೋಷಣೆ ಮಾಡಿದ್ರು ತಲೈವಾ. ರಜನಿಕಾಂತ್ ರಾಜಕೀಯ ಪಕ್ಷ ಘೋಷಣೆ ದೇಶ ರಾಜಕಾರಣದಲ್ಲಿ ದೊಡ್ಡ ಸಂಚಲನ ಉಂಟು ಮಾಡಿದ್ದು ಸುಳ್ಳಲ್ಲ. மக்கள் மத்தியில் போவோம். எங்களுடைய மந்திரம் உண்மை, உழைப்பு, உயர்வு. எங்களுடைய கொள்கை நல்லதே நினைப்போம், நல்லதே பேசுவோம், நல்லதே செய்வோம், நல்லதே நடக்கும். வரப்போற சட்டமன்ற தேர்தல் ஜனநாயக போரில் நம்ம படையும் இருக்கும். ஆண்டவருக்கா ರಾಜಕಾರಣಕ್ಕಿಳಿದ್ರು ತಲೈವಾ, ದರ್ಬಾರ್ಗೆ ಬ್ರೇಕ್ ಬೀಳ್ತಿಲ್ಲ. ಖಾದಿ ಬಿಚ್ಚಿಟ್ಟು ಕಾಕಿ ತೊಟ್ಟಿದ್ದೇಕೆ ಸೂಪರ್ ಸ್ಟಾರ್ ರಜನಿಕಾಂತ್. ಹೊಸ ಪಕ್ಷ ಘೋಷಣೆ ನಂತರ ರಜನಿಕಾಂತ್ ಚಿತ್ರರಂಗಕ್ಕೆ ಗುಡ್ ಬೈ ಹೇಳ್ತಾರೆ ಅಂತಲೇ ಎಲ್ರೂ ಅನ್ಕೊಂಡಿದ್ರು. ಬಟ್ ಸೂಪರ್ ಸ್ಟಾರ್ ಮಾತ್ರ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನ ಮಾಡ್ತಿದ್ದಾರೆ. ಮೊದಲಿಗೆ ಕಬಾಲಿ ರಜನಿಕಾಂತ್ ಲಾಸ್ಟ್ ಸಿನಿಮಾ ಎನ್ನಲಾಗಿತ್ತು. ನಂತರ ಪೇಟ, ಇದೀಗ ಮತ್ತೊಂದು ಸಿನಿಮಾದಲ್ಲಿ ಸೂಪರ್ ಸ್ಟಾರ್ ನಟಿಸೋದು ಕನ್ಫರ್ಮ್ ಆಗಿದ್ದು ಈ ವಾರ ಶೂಟಿಂಗ್ ಶುರುವಾಗ್ತಿದೆ. AR ಮುರುಗದಾಸ್ ನಿರ್ದೇಶನದ ಆಕ್ಷನ್ ಎಂಟರ್ಟೈನರ್ ದರ್ಬಾರ್ ಚಿತ್ರದಲ್ಲಿ ಪೊಲೀಸ್ ಆಫೀಸರ್ ಆಗಿ ರಜನಿಕಾಂತ್ ಕದರ್ ತೋರ್ಸೋಕೆ ರೆಡಿಯಾಗಿದ್ದಾರೆ. ಈಗಾಗಲೇ ಲೋಕಸಭಾ ಚುನಾವಣೆಯಿಂದ ದೂರ ಉಳಿಯೋದಕ್ಕೆ ರಜನಿಕಾಂತ್ ಮತ್ತು ಅವರ ಅಭಿಮಾನಿಗಳು ನಿರ್ಧರಿಸಿದ್ದಾರೆ. ಈ ಚುನಾವಣೆಯಲ್ಲಿ ನಮ್ಮ ಪಕ್ಷ ಸ್ಪರ್ಧಿಸೋದಿಲ್ಲ, ಯಾವುದೇ ಪಕ್ಷಕ್ಕೂ ನಮ್ಮ ಬೆಂಬಲ ಇಲ್ಲ ಅಂತ ಘೋಷಿಸಿರೋ ತಲೈವಾ ಮುಂದಿನ ವಿಧಾನಸಭಾ ಚುನಾವಣೆ ಮೇಲೆ ಕಣ್ಣಿಟ್ಟಿದ್ದಾರೆ. ಅದಕ್ಕೂ ಮುನ್ನ ಸಾಧ್ಯವಾದಷ್ಟು ಸಿನಿಮಾಗಳಲ್ಲಿ ನಟಿಸೋದು ಸೂಪರ್ ಸ್ಟಾರ್ ಲೆಕ್ಕಾಚಾರ. ಈಗಾಗಲೇ ಫೋಟೋಶೂಟ್ ನಡೆಸಿ ರಜನಿಕಾಂತ್ ನಟನೆಯ 167ನೇ ಸಿನಿಮಾ ದರ್ಬಾರ್ ಫಸ್ಟ್ ಲುಕ್ ರಿವೀಲ್ ಮಾಡಿದೆ ಚಿತ್ರತಂಡ. ತೆರೆ ಮೇಲೆ ದರ್ಬಾರ್ ಮಾಡೋಕೆ ಮುರುಗದಾಸ್, ರಜನಿ ರೆಡಿಯೇ. ರೌಡಿ ಪೊಲೀಸ್ ಆಗಿ ಫ್ಯಾನ್ಸ್ಗೆ ಕಿಕ್ ಕೊಡೋಕೆ ತಲೈವಾ ತಯಾರಿ. ದಶಕಗಳ ಹಿಂದೆ ಮೂಂಡ್ರು ಮುಗಂ, ಪಾಂಡಿಯನ್, ಕೋಡಿ ಪರುಕುತು ಸಿನಿಮಾಗಳಲ್ಲಿ ರಜನಿಕಾಂತ್ ಪೊಲೀಸ್ ಆಫೀಸರ್ ಅವತಾರದಲ್ಲಿ ದರ್ಬಾರ್ ಮಾಡಿದ್ರು. ಒನ್ಸ್ ಅಗೇನ್ ತಲೈವಾಗೆ ಕಾಕಿ ತೊಡಿಸಿ ಅಧರ್ಮದ ವಿರುದ್ಧ ಸಮರ ಸಾರಿದ್ದಾರೆ ಮುರುಗದಾಸ್. ರಮಣ, ಗಜನಿ, 7 ಸೆನ್ಸ್, ತುಪಾಕಿ, ಕತ್ತಿ, ಸರ್ಕಾರ್ ರೀತಿಯ ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನ ಕೊಟ್ಟಿರೋ ಮುರುಗದಾಸ್ ದರ್ಬಾರ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳ್ತಿದ್ದಾರೆ. ಹಾಗಾಗಿ ಸಿನಿಮಾ ಮೇಲಿನ ನಿರೀಕ್ಷೆ ದುಪ್ಪಟ್ಟಾಗಿದ್ದು ಕುಸೇಲನ್ ನಂತರ ನಯನತಾರಾ ಮತ್ತೊಮ್ಮೆ ರಜನಿಗೆ ಜೋಡಿಯಾಗ್ತಿದ್ದಾರೆ. ಲೈಕಾ ಪ್ರೊಡಕ್ಷನ್ಸ್ ಬ್ಯಾನರ್ನಲ್ಲಿ ದರ್ಬಾರ್ ಸಿನಿಮಾ ನಿರ್ಮಾಣವಾಗ್ತಿದ್ದು ಪೇಟಾ ನಂತರ ಅನಿರುದ್ಧ್ ರವಿಚಂದ್ರನ್ ಮತ್ತೆ ತಲೈವಾ ಚಿತ್ರಕ್ಕೆ ಮ್ಯೂಸಿಕ್ ಮಾಡ್ತಿದ್ದಾರೆ. ದರ್ಬಾರ್ ಫಸ್ಟ್ ಲುಕ್ ಪೋಸ್ಟರ್ಗೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಿದ್ದು ಪೋಸ್ಟರ್ನಲ್ಲಿ ರಜನಿಕಾಂತ್ ಹಿಂದಿರೋ ರೈಫಲ್, ಸ್ನಿಫರ್ ಡಾಗ್, ಪೊಲೀಸ್ ಬೆಲ್ಟ್, IPS ಬ್ಯಾಡ್ಜ್, ಗೇಟ್ ವೇ ಆಫ್ ಇಂಡಿಯಾ ಎಲ್ಲ ನೋಡ್ತಿದ್ರೆ ಇದು ಪಕ್ಕಾ ಪೊಲೀಸ್ ಸ್ಟೋರಿ ಅನ್ನೋದು ಅರ್ಥವಾಗ್ತಿದೆ. ರಜನಿಕಾಂತ್ IPS ಆಫೀಸರ್ ರೋಲ್ನಲ್ಲಿ ದರ್ಬಾರ್ ನಡೆಸೋದು ಪಕ್ಕಾ ಅನ್ನೋದು ಗೊತ್ತಾಗ್ತಿದೆ. ರಜನಿಕಾಂತ್ ಅವರ ದೊಡ್ಡ ಅಭಿಮಾನಿ ಆಗಿರೋ ಮುರುಗದಾಸ್ ಒಂದೊಳ್ಳೆ ಮೆಸೇಜ್ ಜೊತೆಗೆ ಅಭಿಮಾನಿಗಳು ಹೇಗೆ ತಲೈವಾ ನೋಡಬೇಕು ಅಂತ ಆಸೆ ಪಡ್ತಾರೋ ಹಾಗೆ ಈ ಚಿತ್ರದಲ್ಲಿ ತೋರಿಸ್ತಿದ್ದಾರಂತೆ. 80ರ ದಶಕದಲ್ಲಿ ನಡೆಯೋ ಕಥೆಯನ್ನ ಹೇಳ್ತಿದ್ದಾರಂತೆ.
ಈಗಾಗಲೇ ಮುಂಬೈನಲ್ಲಿ ದೊಡ್ಡ ಸೆಟ್ ಹಾಕಿದ್ದು ಈ ವಾರ ಅಲ್ಲಿ ಶೂಟಿಂಗ್ ಶುರುವಾಗಲಿದೆ. ಮುಂದಿನ ವರ್ಷ ಸಂಕ್ರಾಂತಿ ಸಂಭ್ರಮದಲ್ಲಿ ತೆರೆ ಮೇಲೆ ಸೂಪರ್ ಸ್ಟಾರ್ ರಜನಿ ದರ್ಬಾರ್ ಶುರುವಾಗಲಿದೆ.